ತುರುವೇಕೆರೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಶತಮಾನ ಕಂಡ ಸರ್ಕಾರಿ ಹಿರಿಯ ಮಾದರಿ ಬಾಲಕರ ಶಾಲೆಯಲ್ಲಿ 25-26ನೇ ಸಾಲಿಗೆ ಎಲ್ಕೆಜಿ ಯುಕೆಜಿ ಸೇರಿದಂತೆ ಎಲ್ಲಾ ತರಗತಿಗಳಿಗೆ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮಕ್ಕೆ ದಾಖಲಾತಿ ಆರಂಭವಾಗಿದೆ. ನಮ್ಮದು ಸುಸಜ್ಜಿತವಾದ ಪಿಎಂ ಶ್ರೀ ಶಾಲೆಯಾಗಿದೆ ಅಂತ ಮುಖ್ಯೋಪಾಧ್ಯಾಯರಾದ ಸತೀಶ್ ಅವರು ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಕ್ಕಳಿಗೆ ಬೇಕಾದ ಸ್ಮಾರ್ಟ್ ತಂತ್ರಜ್ಞಾನ, ಕ್ರಿಯಾತ್ಮಕ ಚಟುವಟಿಕೆಗಳು, ಗುಣಾತ್ಮಕ ಶಿಕ್ಷಣ, ಸುಧಾರಿತ ಕಲಿಕಾ ಸಾಮಗ್ರಿಗಳಿಂದ ಮತ್ತು ಮೂಲಭೂತ ಸೌಕರ್ಯ, ಡಿಜಿಟಲ್ ತಂತ್ರಜ್ಞಾನ ಮತ್ತು ನುರಿತ ಪದವಿ ಶಿಕ್ಷಕರ ತಂಡದಿಂದ ಉತ್ತಮ ಫಲಿತಾಂಶ ನೀಡುತ್ತಾ ಇದ್ದು, ನಮ್ಮಲ್ಲಿ ಎನ್ಟಿಪಿ ತರಗತಿಗಳಿಗೆ ಕೇಂದ್ರೀಯ ವಿದ್ಯಾಲಯದ ಮಾದರಿಯ ಪಠ್ಯಕ್ರಮ ಬೋಧನೆ ಮಾಡಲಾಗುತ್ತದೆ. ಎಲ್ಕೆಜಿ ತರಗತಿಗಳಿಂದಲೂ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ, ನುರಿತ ಪದವೀಧರ ಅನುಭವ ಶಿಕ್ಷಕರಿಂದ ಸರ್ಕಾರದಿಂದ ನೀಡಲಾಗ್ತಾ ಇರುವ ಪ್ರೋತ್ಸಾಹದಾಯಕ ಯೋಜನೆಗಳ ಸಮರ್ಪಕ ಅನುಷ್ಠಾನ, ಅಂತಾರಾಜ್ಯ ಶಾಲಾ ಪ್ರವಾಸ ಆಯೋಜನೆ ಮತ್ತು ವಿನೂತನ ವಾರ್ಷಿಕೋತ್ಸವ ಆಚರಣೆ, ಇನ್ನು ಪ್ರತಿಭಾ ಕಾರಂಜಿ, ವಿಜ್ಞಾನ ವಸ್ತು ಪ್ರದರ್ಶನ, ಇಂಗ್ಲಿಷ್ ಫೆಸ್ಟ್ ಆಯೋಜನೆಗಳನ್ನು ಮಾಡಲಾಗುತ್ತೆ. ಎಲ್ಕೆಜಿಯಿಂದ ಎಲ್ಲಾ ತರಗತಿಗಳಿಗೂ ಸುಸಜ್ಜಿತವಾದ ಕಂಪ್ಯೂಟರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಗತಿಗಳು, ಸುಸಜ್ಜಿತ ಸಿಸಿಟಿವಿ ಅಳವಡಿಕೆ ತರಗತಿ ಕೊಠಡಿಗಳಿದ್ದು, ಶುದ್ಧ ಕುಡಿಯುವ ನೀರು, ಉತ್ತಮ ವಿಜ್ಞಾನ ಮತ್ತು ಭಾಷೆಗಳ ಪ್ರಯೋಗಾಲಯಗಳು, ಡಿಜಿಟಲ್ ಗ್ರಂಥಾಲಯ, ಅನುಭವಾತ್ಮಕ ಕಲಿಕೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಮಧ್ಯಾಹ್ನದ ಉಪಹಾರ ಯೋಜನೆಗೆ ಊಟದ ಕೊಠಡಿ ವ್ಯವಸ್ಥೆ, ಪ್ರತ್ಯೇಕ ಕಂಪ್ಯೂಟರ್ ಕೊಠಡಿಗಳು, ಸುಸಜ್ಜಿತ ಕೊಠಡಿ, ವಿದ್ಯಾರ್ಥಿಗಳ ಹೆಚ್ಚಿನ ಜ್ಞಾನಾರ್ಜನೆಗಾಗಿ ವಿಶೇಷ ಅತಿಥಿ ಗಣ್ಯರಿಂದ ಉಪನ್ಯಾಸ ಆಯೋಜನೆ, ಹೆಣ್ಣು ಮಕ್ಕಳಿಗೆ ಪದವಿ ಪೂರ್ವ ಕಾಲೇಜು ವ್ಯವಸ್ಥೆ, ಹೈಟೆಕ್ ಶೌಚಾಲಯಗಳು ನಮ್ಮಲ್ಲಿವೆ. ಇದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಪಿಎಂ ಶ್ರೀ ಶಾಲೆಯಲ್ಲಿ ಸಿಗುವ ಸಂಸ್ಕಾರಯುತ ಹಾಗೂ ಶಿಕ್ಷಣಕ್ಕೆ ಮಹತ್ವ ಕೊಡಲಾಗಿದೆ. ಪೋಷಕರು ಈ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನ ಮಾಡಬೇಕಿದೆ ಅಂತ ಮನವಿ ಮಾಡಿದ್ರು. ವರದಿ ಸುರೇಶ್ ಬಾಬು, ಎಂ ತುರುವೇಕೆರೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಪಾಠಶಾಲೆ ಮುಖ್ಯ ಶಿಕ್ಷಕನಾದ ನಾನು 2025 ಮತ್ತು 26ನೇ ಸಾಲಿಗೆ ದಾಖಲಾತಿ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಆಗಿದೆ. ನಮ್ಮ ಶಾಲೆ PMC ಶಾಲೆಯಾಗಿದ್ದು ಅತ್ಯುತ್ತಮವಾದಂತಹ ಮೂಲಭೂತ ಸೌಕರ್ಯಗಳನ್ನು ಹೊಂದಿರತಕ್ಕಂಥ ಶಾಲೆಯಾಗಿರುತ್ತೆ. ಪ್ರತಿಷ್ಠಿತ ಶಾಲೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಗ್ರಾಮಸ್ಥರು, ಪೋಷಕರು ಮತ್ತು ಪ್ರಜಾಪ್ರತಿನಿಧಿಗಳ ಪಾತ್ರ ಭಾಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಎಲ್ಲರ ಸಹಕಾರವನ್ನು ಕೊಡ್ತಾ 25-26ನೇ ಸಾಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ಇದುವರೆಗೂ ಕೂಡ 734 ಮಕ್ಕಳು ಕಳೆದ ಸಾಲಿನಲ್ಲಿ ದಾಖಲಾಗಿದ್ದರು. ಈ ಬಾರಿಯೂ ಕೂಡ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇರಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಕಾರಣ ಯಾಕೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮಿಂದ ಹೋದಂತಹ ವಿದ್ಯಾರ್ಥಿಗಳಲ್ಲಿ ಈ ಬಾರಿಯ SSLC ಎಕ್ಸಾಮ್ನಲ್ಲಿ 10 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥದ್ದು ಪ್ರಶಂಸನೀಯವಾಗಿರ್ತಕ್ಕಂಥದ್ದು. ನಮ್ಮ ಶಾಲೆಯಲ್ಲೇ ಓದಂಥ ಒಬ್ಬ ವಿದ್ಯಾರ್ಥಿನಿ PUCನಲ್ಲಿ 97% ಬಂದಿರತಕ್ಕಂಥದ್ದು ಹೆಗ್ಗಳಿಕೆ ವಿಚಾರ. ಅದರಿಂದ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರು ಉತ್ತಮವಾದಂಥ ಪಾಠ ಮಾಡೋದರ ಮೂಲಕವಾಗಿ ಅವರಿಗೆ ಬುನಾದಿಯನ್ನು ಬೇಸಿಕನ್ನು ಹಾಕ್ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಇದನ್ನು ಎಲ್ಲರೂ ಪರಿಗಣಿಸಿ ನಮ್ಮ ಶಾಲೆಗೆ ದಾಖಲು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಇರ್ತಕ್ಕಂತಹ ಮೂಲಭೂತ ಸೌಕರ್ಯಗಳು ಅಂತ ಹೇಳಿದರೆ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಕುಡಿಯುವ ನೀರು ಮತ್ತು ಶೌಚಾಲಯ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಉತ್ತಮವಾದಂತಹ ಕುಡಿಯುವ ನೀರು ಮತ್ತು ಶೌಚಾಲಯ ಇದೆ. 22 ಶಾಲಾ ಕೊಠಡಿಗಳಿದ್ದು ಸುಮಾರು 3 ತರಗತಿ ಕೋಣೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ. ಮತ್ತು ಎಲ್ಲ ತರಗತಿ ಕೋಣೆಗಳಲ್ಲಿಯೂ ಕೂಡ ಮಕ್ಕಳ ಸುರಕ್ಷತೆಗಾಗಿ ಈ ಬಾರಿ CCTVಯನ್ನು ಕೂಡ ಅಳವಡಿಸಲಾಗಿದೆ. ಮಕ್ಕಳ ಆಟಕ್ಕೆ ಮೈದಾನ ಏನಿತ್ತು ಅದಕ್ಕೆ ಬೌಂಡ್ರಿ ಲೈನನ್ನು ಫಿಕ್ಸ್ ಮಾಡಿ ಕಾಂಪೌಂಡನ್ನು ಹಾಕಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ, ವಾಹನಗಳಿಂದ ಆಗಲಿ ಜನಗಳಿಂದ ಆಗಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಸುರಕ್ಷಿತವಾಗಿರಲು ಕಾಂಪೌಂಡನ್ನು ಮುಳುಗಂಟಿ ನಿರ್ಮಾಣ ಮಾಡಿದ್ದು ಸುರಕ್ಷತೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ಮತ್ತು ನಮ್ಮ ಶಾಲೆಯಲ್ಲಿ 24 ಜನ ಶಿಕ್ಷಕರಿದ್ದು ಎಲ್ಲರೂ ಕೂಡ ಪದವಿ ಪಡೆದಿರ್ತಕ್ಕಂಥ ಶಿಕ್ಷಕರೇ ಆಗಿರ್ತಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣ ನಮ್ಮಲ್ಲಿದೆ. ಕನ್ನಡ ಮಾಧ್ಯಮದ ಜೊತೆಗೆ ಇಂಗ್ಲೀಷ್ ಮೀಡಿಯಮನ್ನು ಕೂಡ ನಮ್ಮ ಶಾಲೆಯಲ್ಲಿ ನಡೆಸ್ತಾ ಇದ್ದು ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಯಾರೂ ಕೂಡ ದಡ್ಡರಲ್ಲ. ಎಲ್ಲರೂ ಕೂಡ ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸ್ತಕ್ಕಂತಹ ಅವಕಾಶವನ್ನು ನಮ್ಮ ಶಾಲೆಯಲ್ಲಿ ಪಡೀತಾ ಇದ್ದಾರೆ. ಇಲ್ಲಿ ಓದಿದಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಅವರ ಜೀವನ ನಡೆಸೋದಕ್ಕೆ ಹಿಂಜರಿಯೋದಿಲ್ಲ. ವಿದ್ಯೆಯ ಜೊತೆಗೆ ವಿನಯ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಕಾರ್ಯವನ್ನು ನಮ್ಮ ಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ.
ಆದ್ದರಿಂದ ತಾವೆಲ್ಲರೂ ಕೂಡ ನಮ್ಮ ಶಾಲೆಗೆ ಮಕ್ಕಳನ್ನು ದಾಖಲಿಸಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.